ರಾಜ್ಯದಲ್ಲಿ ಇತ್ತೀಚೆಗೆ ಡೆಡ್ಲಿ ಡಾಗ್ಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಸೂಚನೆಯ ಮೇಲೆ ಸೂಚನೆಯನ್ನು ಕೊಡ್ತಾ ಇದೆ ರಾಜ್ಯಗಳಿಗೆ ಈ ಬೀದಿ ನಾಯಿಗಳ ನಿಯಂತ್ರಣಕ್ಕೆ. ಆದರೆ ರಾಣೆಬೆನ್ನೂರಿನಲ್ಲಿ ಈ ಹುಚ್ಚು ನಾಯಿಯ ಕಾಟಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. 10 ಮಂದಿ ಆಸ್ಪತ್ರೆಯ ಪಾಲಾಗ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ವಂತೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೀದಿ ನಾಯಿಗಳ ಹಾವಳಿಗೆ ಬೆಚ್ಚಿದ ರಾಣೆಬೆನ್ನೂರು. ಹುಚ್ಚು ನಾಯಿ ದಾಳಿಯಿಂದ 15ಕ್ಕೂ ಹೆಚ್ಚು ಜನರ ಮೇಲೆ ದಾಳಿ. ಶ್ವಾನದ ಬಾಯಿಂದ ಸ್ವಲ್ಪದರಲ್ಲಿಯೇ ಬಾಲಕ ಬಚಾವ್. ನಗರ ಪ್ರದೇಶದಲ್ಲಿ ಇತ್ತೀಚೆಗೆ ನಾಯಿ ದಾಳಿಗೆ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಿದ್ದಾರೆ. ಬೆಂಗಳೂರು ಬಳಿಕ ಜಿಲ್ಲೆ ಹಾಗೂ ಪಟ್ಟಣಗಳಲ್ಲೂ ಕೂಡ ನಾಯಿಗಳ ದಾಳಿ ಹೆಚ್ಚಾಗ್ತಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿಯೇ 15ಕ್ಕೂ ಅಧಿಕ ಜನರಿಗೆ ಹುಚ್ಚು ನಾಯಿ ದಾಳಿ ಮಾಡಿ ಗಾಯಗೊಳಿಸಿದೆ. ಶ್ವಾನದ ಡೆಡ್ಲಿ ಅಟ್ಯಾಕ್ನಿಂದ ಬಾಲಕ ಸ್ವಲ್ಪದರಲ್ಲಿಯೇ ಪಾರಾಗಿದ್ದಾನೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ಉಮಾಶಂಕರ್ ಮತ್ತು ಗೌರಿಶಂಕರ್ ನಗರದ ಜನರು ಬೀದಿ ನಾಯಿಯ ದಾಳಿಗೆ ತುತ್ತಾಗಿದ್ದಾರೆ. ಸಂಜೆ ಮನೆಯ ಮುಂದೆ ನಿಂತಹ ಬಾಲಕನ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿದೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ್ದು, ಏರಿಯಾದಲ್ಲಿ ಹಲವು ಜನರಿಗೆ ಇದೇ ಹುಚ್ಚುನಾಯಿ ಕಚ್ಚಿದೆ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿ ಗಾಯಗೊಳಿಸಿದೆ. ಅಲ್ಲಿಗೇರಿ ಕ್ರಾಸಿಗೆ ಬಂದ್ವಿ. ಬಂದು ಅಲ್ಲಿ ಇಳಿದು ನಮ್ಮ ಪಾಪು ಊಟ ಮಾಡಿದ್ದಿಲ್ರಿ, ಊಟ ಮಾಡ್ಸ್ಕೊಂಬರಕ್ಕೆ ಅಂತೇಳಿ ಹಿಂಗೆ ಹೋಗಿ ಹಿಂಗೆ ನಿಂತ್ಕೊಂಡಿದ್ವಿ ರೀ. ನಿಂತ್ಕೊಂಡದ್ದ ಬಂದು ಸಡನ್ಲಿ ಕಾಲಿಗೆ ಬಾಯಿ ಹಾಕಿ ಹಂಗೆ ಕಿತ್ತು ಬಿಡ್ತು. ನಮ್ಮದು ಡ್ರೆಸ್ ಅದೆಲ್ಲ ಅಷ್ಟು ಹರಿದು ನಮಗೂ ಸ್ವಲ್ಪ ಹೊಟ್ಟೆಗೆ ಗಾಯ ಆಗೈತೆ ರೀ. ಹಾವೇರಿ ಜಿಲ್ಲೆಯ ಹಲವು ಕಡೆ ಬೀದಿ ನಾಯಿಗಳ ದಾಳಿ ನಿರಂತರವಾಗಿ ನಡೀತಿದೆ. ಆದರೂ ಕೂಡ ನಗರಸಭೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಪ್ರಕಾಶ್ ಕೋಳಿವಾಡ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಚಿಕಿತ್ಸೆ ಕೊಡಿಸುವ ಭರವಸೆ ಕೊಟ್ಟಿದ್ದಾರೆ. ಈ ಮಧ್ಯೆ ಜನರ ಮೇಲೆ ದಾಳಿ ಮಾಡ್ತಾ ಇರುವ ಶ್ವಾನಗಳ ಸೆರೆಯ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ರಾಣೆಬೆನ್ನೂರು ನಗರದಲ್ಲಿ ಕುರುಬಿ ಕ್ರಾಸಿನ ಬಳೆ ನಾಯಿಯ ಕಡಿತಕ್ಕೆ 23 ಜನ ಇವತ್ತು ಅಮಾಯಕರು ಇವತ್ತು ಆಸ್ಪತ್ರೆಗೆ ಸೇರಿದ್ದಾರೆ. ಇವತ್ತು ನಾಯಿಗಳು ಹಾವಳಿಗಳು ಜಾಸ್ತಿ ಆಗ್ತಾ ಇದೆ. ಪತ್ರಿಕೆ ಪ್ರಕಟಣೆ ಆಗಿದ್ದರೂ ಕೂಡ, ಮಾಧ್ಯಮದಲ್ಲಿ ಬಂದಿದ್ರೂ ಕೂಡ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ನಾಯಿಯನ್ನು ಕೂಡಲೇ ಹಿಡಿದು ಒಂದು ಕಡೆಗೆ ಇದನ್ನು ಮಾಡಬೇಕು. ದಯಮಾಡಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಧಾವಿಸಿ ಎಲ್ಲಿದೆ ಅದನ್ನು ಹುಡುಕಿ ಆ ನಾಯಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕಂತ ಈ ಮೂಲಕ ಅಧಿಕಾರಿಗಳಿಗೂ ಮತ್ತು ಮಾಧ್ಯಮದ ಮುಖಾಂತರ ಜನಗಳಿಗೂ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡ್ತಾರೆ. ಒಟ್ನಲ್ಲಿ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಸೂಚಿಸಿದೆ. ಆಯಾ ನಗರಸಭೆಯ ಸಿಬ್ಬಂದಿಗಳು ಶ್ವಾನಗಳನ್ನು ಹಿಡಿಯುವ ಕೆಲಸ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.